ರವಿ ಒಂದು ನಿಮಿಷ. ನಮ್ಮೆಲ್ಲರ ಪ್ರೀತಿಯ ಸಂಕೇತವಾಗಿ ಒಂದು ಪುಟ್ಟ ಕಾಣಿಕೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವನ ಪ್ರಸಾದದಿಂದಾಗಿಯೇ ಲಕ್ಷ್ಮಿ ನಮ್ಮನೇಲಿ ನೆಲೆಸಿದಾಳೆ. ಥ್ಯಾಂಕ್ ಯು ಸರ್. ಲಕ್ಷ್ಮಿ ನಿಮ್ ಮನೇಲಿ ನೆಲೆಸಿದಾಳೆ. ಲಕ್ಷ್ಮಿ ನನ್ನ ಮನಸ್ಸಲ್ಲಿ ನೆಲೆಸಿದಾಳೆ. ನಿಮ್ಮ ಆಸೆ ನಮ್ಮ ಆಸೆ ನೆರವೇರ್ಲಿ ಅಂತ ನಾನು ಶ್ರೀನಿವಾಸನ್ ಪ್ರಾರ್ಥನೆ ಮಾಡ್ತೀನಿ. ಬರ್ತೀನಿ ಸರ್. ಅಲ್ಲ ಸುಮಿತ್ರಾ, ರವಿ ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಅವನು ಮನೆಗೆ ಬಂದ್ಮೇಲೆ ಹಬ್ಬದ ವಾತಾವರಣಕ್ಕೆ ಒಂದು ಮೆರುಗು ಬಂದ್ಬಿಡ್ತು. ಹಬ್ಬ ಕೊನೆಗೂ ನಿಮ್ಗಿಷ್ಟವಾದ ಸ್ನೇಹಿತ ಸಿಕ್ಬಿಟ್ನಲ್ಲ. ಇವತ್ತಿನ ಸಂತೋಷದಲ್ಲಿ ನಮ್ಮ ಪ್ರಕಾಶನೂ ಇರಬೇಕಾಗಿತ್ತು. ಅವನು ಮುಂದಿನ ತಿಂಗಳೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕಾರವಾರಕ್ಕೆ ಬರ್ತಾನಂತೆ. ನಮ್ಮಲ್ಲೇ ಉಳಿಲಿ. ನಮ್ಮ ಸಂಬಂಧಿಕರಲ್ಲಿ ಅವನೊಬ್ನೇ ನಂಗೆ ಇಷ್ಟ ಆಗೋನು. ಪಾಪ ಹುಡುಗ ಕಷ್ಟಪಟ್ಟು ಓದಿ ACP ಆದ. ಅದನ್ನ ನೋಡೋಕೆ ಅವನ ಅಪ್ಪ ಅಮ್ಮ ಇಲ್ಲ. ಅವನ ಶ್ರದ್ಧೆನೇ ಅವನ್ನ ಕಾಪಾಡ್ತು. ನನ್ನ ಮಗಳೇನು ಕಡಿಮೆ. ಅವಳು ಹೇಳಿದ ಕೆಲಸ ಅಚ್ಚುಕಟ್ಟಾಗ ಮಾಡ್ತಾಳೆ. ತಾನಾಯ್ತು, ತನ್ನ ಕೆಲಸ ಆಯ್ತು. ನನ್ನ ಎದುರು ನಿಂತ್ಕೊಂಡು ಒಂದು ಮಾತಾಡೋದಿಲ್ಲ. ಮಕ್ಕಳು ಹಾಗೆ ಬೆಳಿಬೇಕು. ನಮ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ. ಅವಳಿನ್ನೂ ಬಹಳ ಓದಬೇಕು. ಇನ್ನೂ ಓದ್ಬೇಕಾ? ಯಾವತ್ತಿದ್ರೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳು. ಅವಳು ಎಲ್ಲೇ ಹೋದ್ರು ನಮ್ಮ ಮಗಳಲ್ವೇನೆ. ಅವಳ ಭವಿಷ್ಯದ ಬಗ್ಗೆ ಎಂತೆಂಥ ಕನಸು ಕಂಡಿದ್ದೀನಿ. ನೋಡ್ತಾ ಇರು. ಏಳು ಕುಂಡಲವಾಡ ಗೋವಿಂದ ಗೋವಿಂದ. ಅರ್ಧ ರಾತ್ರಿಲಿ ಏನ್ ಕರ್ಮನಯ್ಯ. ಅಯ್ಯ, ಈ ಸೇಟು ಅಂಗಡಿ ಲಾಡುಗೋ ತಿರುಪತಿ ಲಾಡುಗೋ ಎಲ್ಲಿದ್ದೆಲ್ಲಿಗೆ ಸಂಬಂಧನಯ್ಯ? ಅಯ್ಯ, ತಿರುಪತಿಲಿ 16 ಸೇವೆ ಮಾಡಿದ್ರೆ ಒಂದೇ ಒಂದು ಲಾಡುನ ಭೂತೈನ್ ಮಗ ಇವ್ ತರ ಕೊಡ್ತಾರಯ್ಯ. ಅದಕ್ಕೆ ನಾವು ತಿರುಪತಿ ಲಾಡುನ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಯ್ಯ. ಅಯ್ಯ, ಈ ಕರ್ಪೂರ ಅನ್ನೋದಕ್ಕೆ ಸರಿ ಮಿಕ್ಸ್ ಮಾಡ್ಬಿಡಿಯಯ್ಯ. ಈ ಕರ್ಪೂರ ಇದಕ್ಕೆ ಯಾಕಯ್ಯ? ತಿರುಪತಿ ಲಾಡಲ್ಲಿ ಕರ್ಪೂರದ ವಾಸನೆ ಗಮ್ಮಂತ ಬರ್ತದಯ್ಯ. ಇದನ್ನ ಮಿಕ್ಸ್ ಮಾಡಿಸ್ಬಿಟ್ಟು ಫ್ರಾಗ್ನೆನ್ಸ್ ಬರ್ಸೋಣ ಅಂತಯ್ಯ. ಮಿಕ್ಸ್ ಮಾಡಿ ಅಯ್ಯ. ಬೈ. ಈ ಕಲ್ಗಚ್ಚ ಯಾಕಯ್ಯ? ಅಯ್ಯ, ತಿರುಪತಿ ಲಾಡು ಈಟ್ ಹತ್ರ ಗುಂಡಿಗಿರ್ತದಯ್ಯ. ಇದನ್ನ ಹಾಕಿದ ತಕ್ಷಣ ರಾಲ್ಡ್ ತರ ಫಿಕ್ಸ್ ಆಗತ್ತೆ ಅಂತಯ್ಯ. ಅದಕ್ಕೆ ಬೆಲ್ಲದ ಪಾಕ ಅಯ್ಯ. ಅಯ್ಯ, ತಮ್ಗೊಂದು ಅವಾರ್ಡ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಕಣಯ್ಯ. ಏನಂತಯ್ಯ? ಬಲ್ಲನ್ ಮಗ ಅಂತ. ಯಾರು ಇವೆ? ಇಲ್ಲೋ ಬಿಟ್ರಲ್ಲ. ಇಷ್ಟು ದೊಡ್ಡ ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ. ಏಳು ಕುಂಡಲವಾಡ ಗೋವಿಂದ ಗೋವಿಂದ. ಅಯ್ಯ, ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ರವಿ, ಇದೇನಪ್ಪ ನೀನು ಈ ಕಾಲದಲ್ಲಿ ಹೀಗೆ ವೆಂಕಟರಮಣ ಧ್ಯಾನ ಮಾಡ್ತಾ ಇದೀಯಾ? ತಿರುಪತಿ ಶ್ರೀನಿವಾಸ್ ದೇವರು ನಮ್ಮ ಮನೆ ದೇವರು. ನಾನು ಶ್ರಾವಣ ಶನಿವಾರ ಭಿಕ್ಷಾಟನೆ ಕೂಡ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಣಗಿಸ್ತಾರೆ ಅನ್ಬಿಟ್ಟು ಬಿಟ್ಬಿಟ್ಟೆ. ಛೇ, ಜನಗಳಿಗೆ ಹೆದರಿ ಅಂತ ಒಳ್ಳೆ ಆಚರಣೆನೆಲ್ಲ ಬಿಡಬಾರ್ದು. ಇದೇನಿದು? ಅಂದಾಗೆ ನಮ್ ಸ್ನೇಹಿತರು ಗೋವಿಂದ ಭಟ್ರು ಮೊನ್ನೆ ತಿರುಪತಿಗೆ ಹೋಗಿದ್ರು. ಬರ್ತಾ ಪ್ರಸಾದ ತಂದಿದ್ರು. ನೀವು ಅನನ್ಯ ಭಕ್ತರು ಬೇರೆ ಅಲ್ವಾ, ಅದಕ್ಕೋಸ್ಕರ ನಿಮ್ಗೆ ತಿರುಪ್ತಿ ಲಾಡು ಕೊಡೋಣ ಅಂತ ಬಂದೆ. ಲಾಡುನಾ? ಮುಟ್ಬೇಡ. ತಗಲಾಕೊಂಬಿಟ್ಟ. ಅನಂತು, ಒಂದ್ ತಟ್ಟೆ ತಗೊಂಬ. ಲಾಡು ನೀನ ಟೆಸ್ಟ್ ಮಾಡ್ತಾರ? ರವಿ, ನೀನ್ ಎಷ್ಟು ಭಕ್ತಿಯಿಂದ ತಿರುಪತಿ ಪ್ರಸಾದ ತರಿಸಿದೀಯ. ನಾವ್ ಹಾಗೆಲ್ಲ ಸುಮ್ನೆ ಕೈಯಲ್ಲಿ ಮುಟ್ಬಿಡಕ್ಕಾಗಿದ್ಯೆ? ತಟ್ಟೆಲಿಡು. ಎಲ್ಲಾರು ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ. ಹಾ. ನಿಮ್ಮನ್ನೆಲ್ಲೋ ನೋಡ್ದಾಗಿದ್ಯಲ್ಲ. ನೀವು ಹೋಗಿ ಬಾಯಿ ತೊಳ್ಕೊಂಬನ್ನಿ. ಏನು ಹಾಕಿ ನೋಡ್ತಾ ಇದ್ಯಾ? ನಿಮ್ಮ ಅಪ್ಪನ ಹ್ಯಾಕ್ ಕ್ಯಾಚ್ ಮಾಡಿದೆ ಅಂತನಾ? ಎಲ್ಲ ನಿನಗೋಸ್ಕರ. ರವಿ, ನನಗೊಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಭಯ. ನಿಜ ಗೊತ್ತಾದ್ರೆ? ಹೆದರ್ಬೇಡ, ನಾನ್ ಮೇಂಟೈನ್ ಮಾಡ್ತೀನಿ. ಲಕ್ಷ್ಮಿ, ನೀ ಸ್ನೇಹಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಸೇಟು ಅಂಗಡಿ ಲಾಡುನ ಕರ್ಪೂರ ಹಾಕಿ ತಿರುಪ್ತಿ ಲಾಡು ಮಾಡಿ ಅದನ್ನ ತಂದು. ಲಕ್ಷ್ಮಿ, ಯಾಕೆ ಹಾಗೆ ನಿಂತಿದ್ಯಾ? ಹೋಗು, ಕೈ ತೊಳ್ಕೊಂಬ. ಹಾ, ಬನ್ನಿ ಎಲ್ಲಾರು ಪ್ರಸಾದ ತಗೊಳ್ಳೋಣ.
ಪ್ರಸಾದದಲ್ಲಿ ಕರ್ಪೂರ. ಅದು ಈ ನಡುವೆ ತಿರುಪತಿ ಲಾಡುಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ. ಪೂಜಾರೆಲ್ಲೋ ಕರ್ಪೂರ ಸರಿ ಕರಗಿಸಿಲ್ಲ ಅಂತ ಕಾಣುತ್ತೆ. ಹಾ ನೋಡು, ಅದು ತಿರುಪತಿ ಸನ್ನಿಧಾನದಿಂದ ಬಂದಿರೋ ಪ್ರಸಾದ, ಹಾಗೆಲ್ಲ ಮಾತಾಡಬಾರ್ದು. ಹಾ ಆದ್ರೂ ಲಾಡು ಏನೋ ಒಂಥರ ಇದೆಯಲ್ಲ, ಸಿಹಿ ಜಾಸ್ತಿ. ಬೆಲ್ಲದ ಪಾಕ ಜಾಸ್ತಿ ಆಗೋಯ್ತಾ? ನಮ್ ಮನೇಲಿ ಎಲ್ರಿಗೂ ಲಾಡು ಇಷ್ಟ, ಆದ್ರೆ ನನ್ ಮಗಳಿಗೆ ಪೇಡ ಇಷ್ಟ. ಆಗ ಪರವಾಗಿಲ್ಲ ಬಿಡಿ, ಮುಳ್ಕಟ್ಟಪ್ಪನ ಜಾತ್ರೆಗೆ ಹೋಗ್ತೀನಿ. ಐವನ್ ಪೇಡ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ವೀಕ್ ತಂದ್ಬಿಡ್ತೀನಿ. ಅಯ್ಯೋ ಅಂಕಲ್, ಆ ದೇವ್ರಿಗೆ ಪೇಡ ಎಲ್ಲ ಇಷ್ಟ ಆಗಲ್ಲ, ಕುರಿ ಕೋಳಿ ಬಲಿನೇ ಆಗ್ಬೇಕು. ಇಲ್ಲಪ್ಪ, ಈಗ ಎಲ್ಲಾ ದೇವರುಗಳು ಸಾತ್ವಿಕರಾಗ್ಬಿಟ್ಟಿದ್ದಾರೆ. ಯಾಕೆ? ತಿನ್ಬಾರ್ದು ಜನ ಎಲ್ಲ ಕುರಿ ಕೋಳಿ ತಿನ್ಬಿಟ್ಟು ಮಾಂಸದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲಾ ದೇವರುಗಳು ಸ್ವೀಟ್ಗೆ ಟ್ವಿಸ್ಟ್ ಆಗ್ಬಿಟ್ಟಿದ್ದಾರೆ. ಜೀವನದಲ್ಲಿ ಇವ್ರ ನಗುನೇ ಬರಲ್ವಾ? ನಗೋ. ರವಿ, ಈ ಮನೆಗೂ ನಿನಗೂ ಎಷ್ಟು ಅನುಬಂಧಪ್ಪ. ನೀನಿದ್ರೆ ಈ ಮನೆನೇ ನೆಗ್ತಾ ಇರುತ್ತೆ. ಇವತ್ತೆಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಯ್ಯೋ ಅಜ್ಜಿ, ಮೊದಲು ಬಡಿಸಿ ಹೊಟ್ಟೆ ಇಲ್ ಬೇಡ, ಅಡಿಗೆ ಮನೆಯಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಊಟ ಮಾಡೋಣ. ಓಕೆ. ದೇವ್ರೆ, ರವಿ ದೇವ್ರ ಪ್ರಸಾದ ಅಂತ ನಿನ್ನ ಹೆಸರಲ್ಲಿ ಸುಳ್ಳು ಹೇಳ್ತಿದ್ದಾನೆ. ನಿನಗೇನಾದ್ರೂ ಸಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ. ಏನಮ್ಮ ಇದು ಪುಸ್ತಕ ಎಲ್ಲ ಹೀಗೆ ಬಿಸಾಕಿದ್ಯಾ? ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀನ್ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ಯಾ? ನಾನೇನು ನಿದ್ದೆ ಮಾಡ್ತಿಲ್ಲಮ್ಮ, ಓದಿದ್ದೆಲ್ಲ ಜ್ಞಾಪಿಸ್ಕೊಳ್ತಿದ್ದೆ ಅಷ್ಟೇ. ಓಹೋ, ಓದೋದೊಂದು ಎಕ್ಸಾಮ್, ಕಣ್ಣು ಮುಚ್ಕೊಂಡು ಜ್ಞಾಪಿಸ್ಕೊಳ್ಳೋದು ಇನ್ನೊಂದು ಎಕ್ಸಾಮ್. ಅದು ನನ್ನ ಹತ್ರ ವಿಷಯ ಮುಚ್ಚಿಡ್ಬೇಡ. ನನ್ಗೊಂದು ಡೌಟ್, ರವಿ ಯಾರು? ರವಿ ಅಪ್ಪನ ಫ್ರೆಂಡು. ಆಹಾ, ಜಾಣೆ. ಅವನು ನಿಮ್ಮಪ್ಪನ ಫ್ರೆಂಡ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇರೋದು ಯಾಕೆ? ಅವಂದು ನಿಂದು ಬರೀ ಫ್ರೆಂಡ್ಶಿಪ್ಪ ಅಥವಾ ಪ್ರೀತಿ ಪ್ರೇಮ ಅಂತ? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ನಿಮ್ಮಪ್ಪನ ವಿಷಯ ಗೊತ್ತಿದ್ದು ಹೀಗೆ ಮಾಡಿದ್ಯಲ್ಲ, ನಾಳೆ ಅವ್ರಿಗೆ ಗೊತ್ತಾದ್ರೆ ಸುಮ್ನೆ ಇರ್ತಾರಾ? ಅಲ್ಲಿ ಪ್ರಕಾಶ್ ನಿನಗೋಸ್ಕರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಊರಿಗೆ ಬರ್ತಾ ಇದ್ದಾನೆ. ಈಗ ಏನ್ ಮಾಡ್ತೀಯಾ? ಅಮ್ಮ ಅಮ್ಮ ಅಂತ ಅಮ್ಮ, ಇದೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನೋಡು, ದೊಡ್ಡ ಅನಾಹುತ ಆಗೋಕ್ ಮುಂಚೆ ಈ ವಿಷಯನೆಲ್ಲ ನಿಮ್ಮ ಅಪ್ಪನಿಗೆ ತಿಳಿಸ್ಬಿಡು. ಅಪ್ಪನ ಎದುರಿಗೆ ಮಾತಾಡೋ ಧೈರ್ಯ ನನಗಿಲ್ಲಮ್ಮ, ನೀನೇ ಸಹಾಯ ಮಾಡು. ಅಯ್ಯಯ್ಯೋ, ಇದ್ರಲ್ಲಿ ನನ್ನನ್ನು ಸಿಗಾಕ್ಸ್ಬೇಡ. ಇಂಥ ವಿಷಯಗಳು ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡೋದಿಲ್ಲ. ಏನೋ ನಾನೇ ನಮ್ಮ ಅಪ್ಪನ ಭಾವನೆಗಳು ಅಂತ ಹೇಳ್ತಿದ್ಯಲ್ಲ, ನೀನೇ ಹೋಗಿ ಧೈರ್ಯವಾಗಿ ಅವ್ರ ಹತ್ರ ಮಾತಾಡು. ನೋಡು, ನೀನು ತೊಂದರೆಗೆ ಸಿಗಾಕೊಂಡು ನನಗೂ ಇಲ್ದಿದ್ ನೋವು ತರಬೇಡ, ಹೇಳ್ಬಿಟ್ಟೆ. ರವಿ, ಆ ದಿಗಂತ ನೋಡು, ಆಕಾಶ ಭೂಮಿ ಒಂದಾಗ ಸೇರ್ದಾಗ ಕಾಣುತ್ತಲ್ಲ, ಆದ್ರೆ ಅವು ಸೇರಿರುತ್ವಾ? ಹತ್ರ ಹೋಗಿ ನೋಡಿದ್ರೆ ಅವು ಇನ್ನೆಲ್ಲೋ ಸೇರಿರೋ ಹಾಗೆ ಕಾಣುತ್ತೆ. ಏ ಹುಚ್ಚಿ, ಗುಂಡ್ಕಲ್ ತರ ನಾನು ಇಲ್ಲೇ ಕೂತಿದ್ದೀನಿ, ನನ್ನ ಬಗ್ಗೆ ಚಿಂತೆ ಮಾಡೋದ್ರೆ ಆ ದಿಗಂತದ ಬಗ್ಗೆ ಚಿಂತೆ ಮಾಡ್ತಿದ್ದಿಲ್ಲ. ಸುಮ್ನಿ ರವಿ, ಹುಡುಗಿರ್ ಪ್ರಾಬ್ಲಮು ನಿನಗೆ ಅರ್ಥ ಆಗಲ್ಲ. ನನ್ನ ಕಸಿನು ಪ್ರಕಾಶ್ ಇದಾನಲ್ಲ, ಅವನು ಕಾರವಾರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಿದ್ದಾನೆ. ನನಗೆ ಗೊತ್ತು, ಅವನು ಬರ್ತಿರೋದು ನನಗೋಸ್ಕರನೇ. ಸೂಪರ್, ಅವನ್ನೇ ಮದುವೆ ಆಗ್ಬಿಡು. ಸರ್ಕಾರಿ ಜೀಪ್ ಕೊಟ್ಬಿಡ್ತಾರೆ. ಆಗ ಕಾರವಾರದಲ್ಲಿ ಆ ಕಾರಂಜಿ ಅಂತೆ, ಈ ಪುಟಾಣಿ ರೈಲ್ ಅಂತೆ, ಆ ಕಾರವಾರದ ರೋಡ್ಗಳು ಬೀಚ್ಗಳು ಎಲ್ಲ ಸುತ್ತಾಡ್ಬೋದು. ಕಮಾಯ್ತಿನ ಆಫೀಸರ್ ಆದ್ರಂತೂ ತುಂಬಾನೇ ಸೂಪರ್. ಈ ತಮಾಷೆನೇ ಬೇಡ ಅನ್ನೋದು. ನನ್ನ ಫೀಲಿಂಗ್ ನಿಂಗೆ ಅರ್ಥ ಆಗಲ್ವಾ? ಏ ಹುಡುಗಿ, ಈ ಆಕಾಶ ಭೂಮಿಗಿರೋ ಸಂಬಂಧನೇ ನಮ್ಮಿಬ್ರು ಪ್ರೀತಿಗಿರೋದು. ನಿನ್ನ ಪ್ರೇಮ ಆವಿಯಾಗಿ ನನ್ನ ಎದೆನಲ್ಲಿ ಅನುರಾಗದ ಮೂಡಾ ಕವಿಯತೆ. ಈ ಅನುರಾಗದಲ್ಲೇ ಪ್ರೀತಿ ಇರೋದು. ನೋಡು, ಆ ಪ್ರಕಾಶನೆಲ್ಲ 1000 ಪ್ರಕಾಶ ಬಂದ್ರು ಕೂಡ ಈ ರವಿ ತೇಜಸ್ ಮುಂದೆ ನಿರ್ನಾಮ ಆಗ್ಬಿಡ್ತಾರೆ. ಓಕೆ ರವಿ,
ರವಿ. ಏನು ಒಬ್ರೇ ಬಹಳ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ? ಮನೇಲಿ ಯಾರು ಇಲ್ವಾ? ಆಹಾ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀನು? ಎಕ್ಸಾಮ್ ಇತ್ತು, ಹೋಗ್ಲಿಲ್ಲ. ಯಾವ ಎಕ್ಸಾಮ್? ಒಂದು ಪ್ರಿಪರೇಟರಿ, ಇನ್ನೊಂದು ILS. ಹಾಗೇಳಿ. ಇಂಡಿಯನ್ ಲವ್ ಸರ್ವಿಸ್. ನೀನೇನ್ ಬಂದಿದ್ದು? ನಾನು ಒಬ್ಳೇ ಇದ್ದೀನಿ, ಮನೆಗ್ ಬೇಗ ಬನ್ನಿ ಅಂತ ನಿನ್ ಮನಸ್ಸು ಫೋನ್ ಮಾಡ್ದಂಗಾಯ್ತು, ಓಡೋಡಿ ಬಂದೆ. ಅಷ್ಟೊಂದು ಪ್ರೀತಿನಾ? ಯಾ. ಮಾವ, ಅತ್ತೆ, ಲಕ್ಷ್ಮಿ. ಹಾಯ್ ಪ್ರಕಾಶ್. ಹಾಯ್ ಲಕ್ಷ್ಮಿ, ಹೇಗಿದೀಯಾ? ಫೈನ್, ಥ್ಯಾಂಕ್ ಯು. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಹಾ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀನು? ನನಗೆ ಎಕ್ಸಾಮ್ ಇತ್ತು. ಪ್ರಕಾಶ್, ಇವರು ರವಿ ಅಂತ, ಅಪ್ಪನ್ ಫ್ರೆಂಡು. ಹಲೋ. ಹಲೋ ಅಜ್ಜಿ, ಪ್ರಕಾಶ್ ಮಾವ ಬಂದಿದ್ದಾರೆ. ಏ ಗೋಪಿ. ಪ್ರಕಾಶ್ ಮಾವ, ರವಿ ಅಂಕಲ್ ಗೊತ್ತಾ ನಿಮ್ಗೆ? ಈಗ ತಾನೇ ಪರಿಚಯ ಆಯ್ತು. ಚೆನ್ನಾಗಿದ್ಯಪ್ಪ ಪ್ರಕಾಶ್? ಚೆನ್ನಾಗಿದ್ದೇನೆ ಅಜ್ಜಿ. ರವಿ, ಬೆಳಿಗ್ಗೆನೆ ಬರ್ಬಾರ್ದಾಗಿತ್ತಾ? ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಪ್ರಕಾಶ್, ನೀ ಯಾವಾಗ ಬಂದೆ? ಬೆಳಗ್ಗೆ ಬಂದೆ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ನೇರವಾಗಿ ಬರ್ತಾ ಇದ್ದೀನಿ. ಚೆನ್ನಾಗಿದ್ಯಪ್ಪ? ಎಲ್ಲ ನಿಮ್ಮ ಆಶೀರ್ವಾದ. ಅಯ್ಯೋ, ನಮ್ದೇನಿದೆ, ಎಲ್ಲ ದೇವ್ರ ದಯೆ. ರವಿ, ನೀನ್ ಇಲ್ಲಿದ್ಯಾ? ಬೆಳಗ್ಗೆಯಿಂದ ಇವ್ರಿಗೆ ನಿಂದೇ ಧ್ಯಾನ. ಪ್ರಕಾಶ್, ಕೊನೆಗೆ ನಿಮ್ ಮಾವನಿಗೂ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಬಿಟ್ಟಪ್ಪ. ಫ್ರೆಂಡು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಹೊಂದ್ಕೊಂಡು ಹೋಗೋ ಹೆಂಡತಿ, ಅರ್ಥ ಮಾಡ್ಕೊಳ್ಳೋ ಸ್ನೇಹಿತ ಸಿಕ್ಕಿದ್ರೆ ಜಗತ್ತನ್ನೇ ಗೆದ್ಬಿಡ್ಬಹುದು. ಅದಕ್ಕಿಂತ ಅದ್ಭುತ ರವಿ ನಿಮ್ಮನ್ ಗೆದ್ದಿರೋದು. ನಿಮ್ಮನೆಗೆ ಯಾರನ್ನೂ ಸೇರ್ಸಲ್ಲ, ನಿಮ್ಗೆ ಯಾರು ಸ್ನೇಹಿತರಿಲ್ಲ, ನಿಮ್ಮನ್ ಗೆದ್ದಿರೋದು. ರವಿ, ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಅದಕ್ಕೇನ್ ಕಾಣುತ್ತೆ, ಈ ಮನೆಗೆ ಒಂಥರ ಹೊಸ ಹುರುಪು ಬಂದಿರೋದು. ಎಲ್ರಿಗೂ ಬಂದಿದೆ, ಎಕ್ಸೆಪ್ಟ್ ಇವ್ರಿಗೆ. ಯಾವಾಗ್ಲೂ ನೆಗೆಟಿವ್ ಪ್ರಿಂಟ್ ಮಾಡ್ತಾನೆ ಇರ್ತಾರೆ. ನೋಡಿದ್ರಾ, ನೀವೆಲ್ಲರೂ ನಗ್ತಿದ್ದೀರಾ, ಇವ್ರು ಸೈಲೆಂಟ್ ಆಗಿದ್ದಾರೆ. ನಗೋ. ಅಯ್ಯೋ, ಸಾಕ್ ಸುಮ್ಕಿರೋ. ನಿಮ್ಮಪ್ಪ ಒಬ್ರು ಸಾಲ್ದು ಅಂತ ಜೊತೆಗೆ ನೀನು ಒಬ್ಬ ಸೇರ್ಕೊ. ಇಷ್ಟು ದೊಡ್ಡನಾದ್ರೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿನ್ಗೆ. ನಿಮ್ಮಪ್ಪ ನನ್ಗೆ ವಯಸ್ಸಾಗಿತ್ತೆ, ಅವನೇ ನೋಡ್ಕೊಳ್ಳಿ ಅಂತಾರೆ. ನನ್ ಸಂಕಟ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಅಲ್ಲಮ್ಮ, ಗುಂಡ್ಕಲ್ ತರ ಗಂಡ ಇದ್ದಾನೆ, ಬಣ್ಣನ್ ಮಗನ್ ತರ ಮಗ ಇದ್ದಾನೆ, ನಿನಗೆ ಯಾವ್ದಮ್ಮ ಸಂಕಟ? ಮಗ, ಊರಲ್ಲಿ ನಿಮ್ಮಜ್ಜಿ ಹಾಸ್ಟೆಲ್ ನಿನಗೂ ಒಂದ್ ಪಾಲ್ ಕೊಡ್ಬೇಕು ಅಂತ ಹೇಳ್ತಾವಳಂತೆ. ಒಂದ್ಸತಿ ಹೋಗಿ ನೋಡ್ಕೊಂಬ ಮಗ. ಉಪ್ಪಿನಕಾಯಿ ತಗೊಂಬೋಗ. ಈ ವಿಚಾರಕ್ಕೆ ನಿಮ್ ದಡಿ ಗಂಡನ್ನ ಕಳಿಸು. ನಾನು ಹೋಗಲ್ಲಪ್ಪ. ಮುಂದಿನ ವಾರ ಅರಸೀಕೆರೆಯಿಂದ 6 ಲೋಡ್ ತೆಂಗಿನಕಾಯಿ ಬತ್ತೈತೆ, ಸ್ಟೀಮರ್ ಲೋಡ್ ಮಾಡಿಸ್ಬೇಕು. ನೀನ್ ಹೋಗ್ಬಿಟ್ಪಾ. ಹೋಗಪ್ಪ. ಏನಪ್ಪ, ಹೋಗ್ಲೇಬೇಕಾ? ಹ್ಞೂ ಕಣೋ, ನಿಮ್ಮ ರುಬ್ಗುಣ್ ಮಾವನುವೆ ನಿಮ್ಮ ಅಜ್ಜಿನುವೆ ಬಹಳ ಆಸೆ ಇಟ್ಕೊಂಡವ್ರೆ. ನಿಮ್ಮಮ್ಮನು ಏನೇನೋ ಕನ್ಸುಗಳನ್ನೆಲ್ಲ ಹೆಣ್ಕೊಂಡವಳೆ. ನೀನೊಂದ್ಸಾರಿ ಅಲ್ಲಿ ಓಡ್ ಬಾ, ಎಲ್ಲ ನಿಂಗೆ ಅರ್ಥ ಆಗತ್ತೆ. ಒಂದ್ಸತಿ ಹೋಗು. ಹೋಗ್ಲೇಬೇಕಮ್ಮ? ಹೂನಪ್ಪ. ಆಯ್ತು ಬಿಡು. ಪ್ರಕಾಶ್, ನನಗೆ ಈ ತಮಾಷೆ ಎಲ್ಲ ಹಿಡ್ಸಲ್ಲ. ಯಾಕೆ ಲಕ್ಷ್ಮಿ, ನಾನೇನ್ ಬೇರೆವನ? ವಾಯ್, ಮದುವೆ ವಿಚಾರ ತೆಗೆದ್ರೆ ಎಗರಾಡ್ತೀಯಾ, ಸಮುದ್ರಕ್ಕೆ ಬೀಳ್ತೀನಿ ಅಂದ್ರೆ ಬಿತ್ತು ಸಾಯಿ ಅಂತೀಯಾ? ನೋಡು, ಇನ್ಮೇಲೆ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿನ್ ಮದುವೆ ಆಗ್ಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದ್ದೀನಿ. ಆ ವಿಷಯ ಎತ್ತಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ನೀನು ನನ್ನ ಮಾವನ್ ಮಗಳಲ್ವಾ, ಅದಕ್ಕೆ ಇನ್ಮೇಲೆ ನಿನ್ನ ಆಟ ಎಲ್ಲ ನಡೆಯಲ್ಲ. ಸಮುದ್ರಕ್ಕೆ ಬೀಳೋದಾದ್ರೆ ಇಬ್ರು ಒಟ್ಟಿಗೆ ಬೀಳೋಣ. ಅಯ್ಯ, ಇದೇನಿದು, ನಿಮ್ ಮಗಳು ತಂದು ಆಗ್ತಾನೆ ಇದ್ದಾಳೆ, ನಾವು ಮೆತ್ತಾನೆ ಇದೀವಿ, ನೀವು ರಕ್ತ ಎಪ್ಕಟ್ಟಾಗಿ ಸಿಗ್ತಾನೆ ಇದ್ದೀರಲ್ಲ. ಅಂದಾಗೆ ನಮ್ಮ ಅಜ್ಜಿಯವರಲ್ಲಿ ಅಜ್ಜಿ ಇನ್ನೆಲ್ಲವಳೆ? ಎದೆ ಮೇಲೆ ಕಲ್ಲಾಕ್ಸ್ಕೊಂಡ್ಬಿಟ್ಲಾ? ಅಜ್ಜಿ, ಬಾಯಿ ಬಣ್ಣಾಕ ಹೋಗ್ಬಿಟ್ಟೆ. ಅಳಿಯಂದ್ರೆ ಅಜ್ಜಿ ಏನೂ ಆಗಿಲ್ಲ. ಅಜ್ಜಿ ನಿಮಗೆ ಒಳ್ಳೇದಾಗ್ಲಿ ಅಂತ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹಂಗ? ಮತ್ತೆ ನಿಮ್ಮ ಅವತಾರ ಹಿಂಗೆ? ನಾನು ಅನ್ಕೊಂಡಿದ್ ನೆರವೇರ್ಲಿ ಅಂತ ನಂಜನಗುಡಿಗೆ ಹೋಗಿ ನುಣ್ಣು ಮಾಡಿಸ್ಕೊಂಡ್ ಬಂದೆ. ಏನ್ ಅನ್ಕೊಂಡಿದ್ರು? ನನ್ನ ಮಗಳಿಗೆ ಮದ್ವೆ ಆಗ್ಲಿ ಅಂತ. ಗಂಡ್ಯಾರು? ಇನ್ಯಾರು? ನೀನೇ. ಹೋಗ್ರಿ, ನಿಮ್ ಊಟನೂ ಬೇಡ, ನಿಮ್ ಮಗಳು ಬೇಡ. ಅಷ್ಟು ಸುಲಭದಲ್ಲಿ ಬಿಟ್ಬಿಡ್ತೀನಾ ಅಳಿಮಯ್ಯ? ನನ್ನ ಮಗಳು ಯಾವ್ದ್ರ ಕಡಿಮೆ ಇದ್ದಾಳೆ? ಆ ಮೂಗು, ಆ ಕೆನ್ನೆ, ಆ ಕಣ್ಣು ನೋಡಿದ್ರೆ
ಹೆಣ್ಣು ಚಂದ ಆ ಕಣ್ಣೇ ಚಂದ ಅಂತ ಹಾಡು ಹೇಳ್ಬೇಕು ಅನ್ಸಲ್ವೇ